ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸದ್ಯಕ್ಕೆ ಮೋಸ್ಟ್ ವಾಂಟೆಡ್, ತುಂಬ ಡಿಮ್ಯಾಂಡ್ ಇರೋ ಇಂಥ ಹೀರೋಯಿನ್. ಪುಷ್ಪ ಸಿನಿಮಾ ಪ್ಯಾನ್ ಇಂಡಿಯಾ ಇಮೇಜ್ ಕ್ರಿಯೇಟ್ ಮಾಡ್ತು. ಅದಾದ ನಂತರ ಹಿಂದಿನಲ್ಲಿ ರಣಬೀರ್ ಕಪೂರ್ ಜೊತೆ ಅನಿಮಲ್ ಸಿನಿಮಾ ಮಾಡಿದರು. ಅನಿಮಲ್ ಈಗ ಸಕ್ಸಸ್ ಪಾರ್ಟಿ ಮಾಡ್ತಾ ಇದೆ. ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋ ಅಂಥ ಹೀರೋಯಿನ್ ರಶ್ಮಿಕಾ ಮಂದಣ್ಣ. ತಮ್ಮ ಸೌಂದರ್ಯ ಮತ್ತು ನಟನೆ ಮೂಲಕನೇ ದೇಶದ ಗಮನ ಸೆಳೆದಿರೋ ಅಂಥ ರಶ್ಮಿಕಾ ಮಂದಣ್ಣ ಎಲ್ಲೇ ಹೋದರೂ ತಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಒಂದು ವಸ್ತುನ ಮಿಸ್ ಮಾಡದೆ ತೊಗೊಂಡೋಗ್ತಾರಂತೆ. ಏನದು? ಬನ್ನಿ ನೋಡೋಣ. ದೇಶದ ಗಮನ ಸೆಳೆದಿರೋ ಅಂಥ ಈ ನಟಿ ಸೌಂದರ್ಯಕ್ಕೇನು ಕಡಿಮೆ ಇಲ್ಲ. ಹಾಗಾದರೆ ಇವರ ಸೌಂದರ್ಯದ ಗುಟ್ಟೇನು? ಇದ್ರ ಬಗ್ಗೆ ಕೂಡ ಇಂಟರ್ನೆಟಲ್ಲಿ ತುಂಬಾ ಚರ್ಚೆ ಆಗ್ತಾ ಇರುತ್ತೆ. ರಶ್ಮಿಕಾ ಮಂದಣ್ಣ ಇಷ್ಟೊಂದು ಸುಂದರವಾಗಿರೋದಕ್ಕೆ ಕಾರಣ ಏನು? ಅವರು ಏನು ಮಾಡ್ತಾರೆ, ಏನು ತಿಂತಾರೆ? ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಹಾಗಾದರೆ ಅವರು ಇಷ್ಟು ಸುಂದರವಾಗಿರೋದಕ್ಕೆ ಏನು ಕಾರಣ? ಈಗ ನೋಡಿ. ರಶ್ಮಿಕಾ ಫಿಟ್ನೆಸ್ ಮತ್ತು ಸೌಂದರ್ಯದ ಬಗ್ಗೆ ಯಾವಾಗಲೂ ಕೂಡ ತುಂಬ ಕಾಳಜಿ ವಹಿಸ್ತಾರಂತೆ. ಜಾಸ್ತಿ ಟೈಮ್ನ ಜಿಮ್ನಲ್ಲಿ ಕಳೆಯೋಕ್ಕೆ ಇಷ್ಟಪಡ್ತಾರೆ. ಅದವ್ರಿಗೆ ಬೇಜಾರೇ ಆಗಲ್ವಂತೆ. ಎಷ್ಟು ಸಮಯ ಬೇಕಾದರೂ ಜಿಮ್ನಲ್ಲಿ ಕಳಿಬೋದು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಅವ್ರಿಗೆ ಇಷ್ಟ ಆಗೋವಂಥ ಆಹಾರನೇ ತಿಂತಾರೆ. ಪ್ರತಿದಿನ ವರ್ಕೌಟ್ ಮಾಡೋದೇ ಬಿಡೋದಿಲ್ವಂತೆ. ಶೂಟಿಂಗ್ ಇದ್ದರೂ ಸಹ, ಶೂಟಿಂಗ್ ಇಲ್ಲದೆ ಇದ್ದರೂ ಸಹ ಜಿಮ್ಗೆ ಹೋಗೋದು ಮಾತ್ರ ಮಿಸ್ ಮಾಡಲ್ವಂತೆ. ಇನ್ನು ರಶ್ಮಿಕಾ ಮಂದಣ್ಣ ಅವರು ಸ್ಕಿನ್ನು ತುಂಬಾ ಹೊಳಿತಾ ಇರುತ್ತೆ. ಇದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅವರು ಪ್ರತಿನಿತ್ಯ ಅವರ ಹ್ಯಾಂಡ್ ಬ್ಯಾಗ್ನಲ್ಲಿ ಕ್ಯಾರಿ ಮಾಡೋ ಅಂಥ ಆ ವಸ್ತು. ಏನದು? ಸಾಮಾನ್ಯವಾಗಿ ಸೆಲೆಬ್ರಿಟಿ ಅಂದಮೇಲೆ ಮೇಕಪ್ ಸೆಟ್ ಇಟ್ಟಿರ್ತಾರೆ ಅಥವಾ ಡ್ರೆಸ್, ಥಿಂಗ್ಸ್ ಈ ಥರ ಇಟ್ಕೋಬೋದು. ಆದರೆ ರಶ್ಮಿಕಾ ಮಂದಣ್ಣ ಮಾತ್ರ ಅದೆಲ್ಲ ಮಿಸ್ ಮಾಡಿದ್ರು ಕೂಡ ಇದೊಂದು ವಸ್ತು ಮಾತ್ರ ಯಾವಾಗಲೂ ಮಿಸ್ ಮಾಡೋದಿಲ್ಲ. ಏನದು ಅಂದರೆ ತಮ್ಮ ವಾಟರ್ ಬಾಟಲ್. ಹೌದು, ರಶ್ಮಿಕಾ ಎಲ್ಲೇ ಹೋದರೂ ಕೂಡ ನೀರಿನ ಬಾಟಲ್ ಮಾತ್ರ ಅವರ ಹ್ಯಾಂಡ್ ಬ್ಯಾಗಲ್ಲಿ ಯಾವಾಗಲೂ ಇರುತ್ತಂತೆ. ದಿನಕ್ಕೆ 7 ಲೀಟರ್ ನೀರನ್ನು ನಾನು ಕುಡಿತೀನಿ, ಇದರಿಂದ ನನ್ನ ಸ್ಕಿನ್ ಇಷ್ಟೊಂದು ಗ್ಲೋ ಇರುತ್ತೆ, ನಾನು ಹೆಲ್ದಿ ಆಗಿರೋವಂಥ ಸ್ಕಿನ್ ಪಡ್ಕೊಳ್ಳೋಕ್ಕೆ ಇದೇ ಕಾರಣ ಅಂತ ಹೇಳಿದ್ದಾರೆ. ದಿನಕ್ಕೆ 7 ಲೀಟರ್ ನೀರು ಕುಡಿಯೋದ್ರಿಂದ ಸೌಂದರ್ಯ ತುಂಬ ಚೆನ್ನಾಗಿದೆ, ಸ್ಕಿನ್ ಇಷ್ಟು ಗ್ಲೋ ಇದೆ ಅಂತ ಹೇಳ್ತಾರೆ. ಎಲ್ಲೇ ಹೋದರೂ ಕೂಡ ತಮ್ಮಲ್ಲಿರುವಂಥ ಹ್ಯಾಂಡ್ ಬ್ಯಾಗಲ್ಲಿ ನೀರು ತೊಗೊಂಡೋಗೋದು ಮಾತ್ರ ರಶ್ಮಿಕಾ ಮರೆಯೋದಿಲ್ಲ ಅಂತೆ. ನೀರು ಪ್ರತಿನಿತ್ಯ ತುಂಬಾ ಇಂಪಾರ್ಟೆಂಟ್. ನಮ್ಮ ಬಾಡಿನ ಡಿಹೈಡ್ರೇಟ್ ಮಾಡದೇ ಇರುತ್ತೆ ಮತ್ತು ನಾರ್ಮಲ್ ಟೆಂಪರೇಚರಲ್ಲಿ ಇಡುತ್ತೆ. ಸ್ಕಿನ್ ಗ್ಲೋಗೆ, ನಮ್ಮ ಸೌಂದರ್ಯ ಕೂಡ ಇನ್ನಷ್ಟು ವೃದ್ಧಿ ಆಗಬೇಕು ಅಂದರೆ ಎಲ್ಲರೂ ಕೂಡ ಜಾಸ್ತಿ ನೀರು ಕುಡಿಬೇಕು. ಇದರಿಂದ ಗ್ಲಾಮರ್ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ. ಇದೇ ನನ್ನ ಗ್ಲಾಮರ್ ಗುಟ್ಟು ಅಂತ ಹೇಳ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ. ಈ ಫಿಲ್ಮಿ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್. So high, I'm hypnotized. What's up is down, what's left is right. Chasing stars and holding